ಆಲ್ದೂರು ಮಂಡಲ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಮಂಡಲ ವ್ಯಾಪ್ತಿಯ 4 ಹೋಬಳಿಗಳ ಮುಖ್ಯ ರಸ್ತೆಗಳ ಮರು ನಿರ್ಮಾಣಕ್ಕೆ ಆಗ್ರಹಿಸಿ ಆಲ್ದೂರಿನಿಂದ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪಾದಯಾತ್ರೆಯನ್ನ ಆಗಸ್ಟ್ 22ರಂದು ಆಯೋಜಿಸಲಾಗಿದೆ ಎಂದು ಯುವ ಮೋರ್ಚಾ ಆಲ್ದೂರು ಮಂಡಲ ಅಧ್ಯಕ್ಷರಾದ ಸಿಂಧು ಕುಮಾರ್ ಐದಳ್ಳಿ ಹೇಳಿದರು. ಹದಗೆಟ್ಟಿರ್ತಕ್ಕಂಥ ರಸ್ತೆಗಳು ತೀರಾ ವ್ಯವಸ್ಥೆ ಒಳಗಡೆ ತಿರುಗಾಡಲು ಸಹ ಒಂದು ಯೋಗ್ಯವಲ್ಲದಂತ ರಸ್ತೆಗಳು, ಉದಾಹರಣೆಗೆ ವಸ್ತಾರೆಯಿಂದ ಹಿಡಿದು ಬಾಳೆಹೊನ್ನೂರು ರಸ್ತೆ ಆಗ್ಬೋದು, ಹಾಗೂ ಆಲ್ದೂರಿಂದ ಹಿಡಿದು ಗಾಂಧಿ ಮೂಲಕ ಮೂಡಿಗೆರೆ ತಲುಪಕ್ಕಂಥ ರಸ್ತೆ ಇರ್ಬೋದು, ಹಾಗೂ ಜೋಳದಾಳ್ ಮುಖಾಂತರ ಮಲ್ಲಂದೂರು ಸಂಪರ್ಕ ಸಾಧಿಸಿದಂಥ ರಸ್ತೆ ಇರ್ಬೋದು. ಅದೇ ರೀತಿ ಜೋಳದಾಳಿಂದ ಹಿಡಿದು ತೋಳ್ಮಾವು ಬರ್ತಕ್ಕಂಥ ಆಲ್ದೂರು ಮಂಡಲ ನಮ್ಮ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಆಲ್ದೂರು ವ್ಯಾಪ್ತಿಯ ಪ್ರಮುಖ ರಸ್ತೆಗಳು ಹಾಗೂ ಗ್ರಾಮೀಣ ಭಾಗದ ರಸ್ತೆಗಳು ಈಗಾಗಲೇ ತುಂಬಾ ಶಿಥಿಲವಾಗಿರ್ತಕ್ಕಂಥ ರಸ್ತೆಗಳ ವಿರುದ್ಧ ಹಾಗೂ ರಸ್ತೆಗಳ ದುರಸ್ತಿಗೋಸ್ಕರ ಆಲ್ದೂರು ಮಂಡಲ ಯುವ ಮೋರ್ಚಾ ವತಿಯಿಂದ ಇದೇ 22 ಶನಿವಾರ ಬೆಳಿಗ್ಗೆ 8:30 ಅಂಬೇಡ್ಕರ್ ವೃತ್ತ, ಆಲ್ದೂರಿನ ಅಂಬೇಡ್ಕರ್ ವೃತ್ತದಿಂದ ವಸ್ತಾರೆ ಮಾರ್ಗವಾಗಿ ಬೋಳರಾಮೇಶ್ವರ ಮಾರ್ಗವಾಗಿ ತೊಗರಿ ಅಂಕಲ್ ಸರ್ಕಲ್ ವೃತ್ತದಿಂದ ಪಾರ್ಟಿ ಆಫೀಸ್ ಮುಖಾಂತರ ಒಂದು ಆಜಾದ್ ಪಾರ್ಕ್ ಅನ್ನು ತಲುಪಿ DC ಅವರಿಗೆ ಮನವಿ ಕೊಡುವಂತ ಒಂದು ಪಾದಯಾತ್ರೆನ ಹಮ್ಮಿಕೊಂಡಿದ್ವಿ. ಈ ಒಂದು ನಿಟ್ಟಿನಲ್ಲಿ ಒಟ್ಟು ಈ ಪಾದಯಾತ್ರೆಯು ಸಂಜೆ 5 ಗಂಟೆ ಮುಕ್ತಾಯವಾಗಿ ಒಂದು ಪ್ರಮುಖ ಬೇಡಿಕೆಗಳು, ಮಂಡಲದಲ್ಲಿರ್ತಕ್ಕಂಥ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ತಂಡ ಈ ಒಂದು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಈ ಮಾಹಿತಿಯನ್ನ ದೀಪಕ್ ರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾದಯಾತ್ರೆಯು ಆಲ್ದೂರಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಪ್ರಾರಂಭವಾಗಿ ಕೂದುವಳ್ಳಿ ವಸ್ತಾರೆ ಮಾರ್ಗವಾಗಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಲಾಗುವುದು ಎಂದರು. ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಮೂಲೆಗೋದ್ರೂ ಯಾವ ರಸ್ತೆಯಲ್ಲಿ ಪ್ರಯಾಣ ಮಾಡಿದ್ರು ಗುಂಡಿ ಗುಂಡಿ ಗುಂಡಿ. ಅವಾಗಲೇ ಹೇಳ್ತಾ ಇದ್ದೀವಿ ನಾವು, ಈ ರಸ್ತೆನಲ್ಲಿ ಗುಂಡಿ ಹುಡುಕೋದಲ್ಲ, ಗುಂಡಿ ಒಳಗಡೆ ರಸ್ತೆ ಹುಡುಕುವಂತ ಪರಿಸ್ಥಿತಿ ಬಂದಿದೆ ಅಂತ. ಹಾಗಾಗಿ ಮೊದಲನೇದಾಗಿ ನಾವು ಇವತ್ತು ಆಲ್ದೂರು ಮಂಡಲ, ಗೊತ್ತಿದೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ 2 ಮಂಡಲ, ಮೂಡಿಗೆರೆ ಮಂಡಲ ಮತ್ತೆ ಆಲ್ದೂರು ಮಂಡಲ ಅಂತ. ಆಲ್ದೂರು ಮಂಡಲದಲ್ಲಿ 4 ಚಿಕ್ಕಮಗಳೂರು ತಾಲೂಕಿನ ಹೋಬಳಿಗಳು ಬರುತ್ತೆ. ಆವತಿ, ಆಲ್ದೂರು, ವಸ್ತಾರೆ ಮತ್ತೆ ಅಂಬಳೆ. ಇಡೀ 4 ಹೋಬಳಿಗಳ ಎಲ್ಲ ಪ್ರಮುಖ ರಸ್ತೆಗಳು, ವಸ್ತಾರೆಯಿಂದ ಬಾಳ್ನೂರು ಏನು ಹುಣಸಹಳ್ಳಿ ತನಕ ತೆಗೆದುಕೊಳ್ಳಿ, ಇಲ್ಲಿ ಏನು ಚಿಕ್ಕಮಗಳೂರು ನಗರದಿಂದ ಹೊರಟು ಜೋಳದಾಳಿಂದ ಮಲ್ಲಂದೂರು, ಈ ಕಡೆ ಜೋಳದಾಳಿಂದ ತೋಳ್ಮಾವು ರಸ್ತೆ, ಆಮೇಲೆ ಆಲ್ದೂರಿಂದ ಹಾಂದಿ ತನಕದ ರಸ್ತೆ, ಅಲ್ಲಿಂದ ಹಾಂದಿಯಿಂದ ಬಸ್ಕಲ್ ತನಕ ಯಾವುದೇ ರಸ್ತೆ ತಗೊಳ್ಳಿ ಗುಂಡಿ ಗುಂಡಿ ಗುಂಡಿ. ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ, ಸ್ಥಳೀಯ ಮೂಡಿಗೆರೆ ಶಾಸಕನ ಒತ್ತಾಯ ಮಾಡ್ತಾ ಇದ್ದೀವಿ, ಜಿಲ್ಲಾದೆಲ್ಲ ಇದಾಗೇನು ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಆಲ್ದೂರಿನಿಂದ ಚಿಕ್ಕಮಗಳೂರು ತನಕ ಪಾದಯಾತ್ರೆನ ನಮ್ಮ ಆಲ್ದೂರು ಮಂಡಲದ ಯುವ ಮೋರ್ಚಾ ವತಿಯಿಂದ, ಆಲ್ದೂರು ಮಂಡಲ ಯುವ ಮೋರ್ಚಾ ವತಿಯಿಂದ ಸಿಂಧು ಕುಮಾರ್ ಅಧ್ಯಕ್ಷರು, ಶಶಿಧರ್ ಜಿಲ್ಲಾ ಕಾರ್ಯದರ್ಶಿ, ಮಂಡಲ ಕಾರ್ಯದರ್ಶಿಗಳಿದ್ದಾರೆ, ಎಲ್ಲರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಬಹುಶಃ ರಸ್ತೆ ರಿಪೇರಿಗಾಗಿ ಪಾದಯಾತ್ರೆ ಇತ್ತೀಚೆಗೆಲ್ಲೂ ಆಗಿಲ್ಲ ನಮ್ಗೆ ಗೊತ್ತಿರೋ ಹಂಗೆ. ನಾವು ಆಲ್ದೂರಿಂದ ಸುಮಾರು 20 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಅಥವಾ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರಸ್ತೆಗಳ ಸ್ಥಿತಿ ಹೇಗಿದೆ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ. ನಾವು ಈಗ ಒಂದು 15 ತಿಂಗಳ ಗಡುವು ಕೊಡ್ತಾ ಇದ್ದೀವಿ, ಅಷ್ಟರೊಳಗೆ ಎಲ್ಲ ರಸ್ತೆಗಳು ರಿಪೇರಿ ಆಗೇನು ಮರು ಡಂಬರೀಕರಣ ಆಗಬೇಕು. ಬರೀ ಜಲ್ಲಿ ಹಾಕಿ ವೆಟ್ ಮಿಕ್ಸ್ ಹಾಕಿ ತಾತ್ಕಾಲಿಕ ಪರಿಹಾರ ಮಾಡೋಂಗಿಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ ಶಾಶ್ವತ ಪರಿಹಾರ ಮಾಡಿ ರಸ್ತೆಗಳನ್ನ ಜನರಿಗೆ ಓಡಾಡಲಿಕ್ಕೆ ಸಹಕಾರಿನೂ ಒಳ್ಳೇದು ಮಾಡಿ. ಬಹುಶಃ ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ರಸ್ತೆ ತಡೆ ಮಾಡ್ತೀವಿ, ಶಾಸಕರ ಮನೆಗೆ ಮುತ್ತಿಗೆ ಹಾಕ್ತೀವಿ, ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ. ಇದಕ್ಕೆ ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಸಹಕರಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ, ಶಶಿ ಆಲ್ದೂರು ಉಪಸ್ಥಿತರಿದ್ದರು.